ಅಧ್ಯಕ್ಷರಾದ ಶರಣಣ್ಣ ಬೈರ್ಬರ್ಡಿಯವರು ಆಗಮಿಸಿರ್ತಕ್ಕಂಥ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ತಾಲೂಕು ಅಧ್ಯಕ್ಷರಾದ ಮಲ್ಲಪ್ಪ ನಾಯಕ್ ಕಬಡ್ಗೆ ಇವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರಿಸಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಸಂಘಟನೆ ವತಿಯಿಂದ ನಗರ ಘಟಕ ಅಧ್ಯಕ್ಷರು ಹಾಗೂ ತಾಲೂಕು ಉಪಾಧ್ಯಕ್ಷರು ಹಾಗೂ ಆಟೋ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇನ್ನಿತರ ಎಲ್ಲ ಸಂಘಟನಾ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಆಗಮಿಸಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಕೆ.ಸಿ. ರಾಜಪ್ಪಣ್ಣನವರನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಈ ಸಂಘಟನೆ ನಾವು ಮಾಡಬೇಕಾದ್ರೆ ಅವರು ಬೆಂಗಳೂರಿಗೆ ಹೋದಾಗ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಹೋದಾಗ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತೇನಪ್ಪ ಅಂತಂದರೆ, ಮೊದಲು ನಿಮ್ಮ ಮನೆ ನಿಮ್ಮ ಸಂಸಾರ ಅದನ್ನು ಗೆದ್ದುಕೊಂಡು ಊರಿಗೆ ಕೈ ಇಡ್ರಿ, ಮನೆ ಗೆದ್ದು ಮಾರಿ ಗೆದಬೇಕಂತ ನಾವೇನು ಹೇಳ್ತೀವಲ್ಲ, ಅದೇ ರೀತಿಯಾಗಿ ನೀವು ಫಸ್ಟ್ ನೀವು ಕರೆಕ್ಟ್ ಇದ್ಕೊಂಡು ನೀವು ಆರ್ಥಿಕವಾಗಿ ಸಬಲರಿದ್ದಾಗ ನೀವು ಸಂಘಟಿತರಾದಾಗ ಇನ್ನೊಬ್ಬರ ಸಂಘ ನೀವು ಬಲಪಡಿಸಕ್ಕಂತ ಸಾಧ್ಯ ಆಗ್ತದೆ. ಇಲ್ಲದೆ ಹೋದಲ್ಲಿ ನೀವೇ ಎಲ್ಲ ಸಮಸ್ಯೆಗಳ ಗೊಂದಲಗಳೊಳಗ ಆಗಿ ಇನ್ನೊಬ್ಬರದ್ದು ಹೋಗಿ ಬಗೆಹರಿಸ್ತಕ್ಕಂಥದ್ದು ಸುಳ್ಳಿದು. ಫಸ್ಟ್ ಮನೆಯೊಳಗೆ ಎಲ್ಲನೂ ಚೆನ್ನಾಗಿಟ್ಟಾಗ ಮನೆಯವ್ರು ಹೋಗಪ್ಪ ಇನ್ನೊಬ್ಬರ ಸಮಸ್ಯೆ ಬಗೆಹರಿಸು, ಸಂಘಟನೆ ಮಾಡಿರಿ, ಹೋರಾಟ ಮಾಡಿರಿ ಅಂತ ಕಳಿಸ್ತಾರೆ. ಮನೆಯೇ ಕರೆಕ್ಟ್ ಇಲ್ಲ ಅಂದ್ರೆ ಯಾವುದು ಸಾಧ್ಯ ಇಲ್ಲ. ಅದರಂತೆ ಅವ್ರು ನುಡಿದಂತೆ ಈಗ ನಾವೆಲ್ಲರೂ ಅದೇ ರೀತಿಯಾಗಿ ಮಾಡ್ಕೊತ ಬಂದೀವಿ. ಸುಮಾರು ಒಂದು 5 ವರ್ಷಗಳ ಕಾಲ ಆಯಿತು ಸಂಘಟನೆ ವತಿಯಿಂದ ಸಂಘಟನೆಗಳಲ್ಲಿ ನಿರತರಾಗಿ ಕೆಲಸವನ್ನು ಮಾಡ್ಕೊಂತ ಬಂದ್ವಿ. ಅದೇ ರೀತಿಯಾಗಿ ತಮ್ಮ ಈ ಒಂದು ಗ್ರಾಮ ಘಟಕ ಏನು ಮಾಡಿದ್ದೀರಿ ಭಾಳ ಖುಷಿ ಆಗ್ತದೆ. ಎಲ್ಲ ಯುವಕರು ಸೇರಿ ಉತ್ಸಾಹಿಗಳಾಗಿ ಒಂದು ಎಲ್ಲರೂ ಸೇರಿ ಮಾಡಬೇಕು ಸಂಘ. ನಾವೆಲ್ಲರೂ ಏನೋ ಊರಿನ ಗ್ರಾಮದ ಸಮಸ್ಯೆ ಆಗಿರ್ಬೋದು, ತಮ್ಮ ವೈಯಕ್ತಿಕ ವಿಚಾರಗಳಾಗಿರ್ಬೋದು, ಇನ್ನಿತರ ಹೇಳಿಕೆ. ಈಗ ನೆಕ್ಸ್ಟ್ ಎಲೆಕ್ಷನ್ಗಳು ಬರಕೈತವೆ ಪಂಚಾಯತಿ. ಈ ಪಂಚಾಯತಿ ಎಲೆಕ್ಷನ್ ಬಂದವು ಎಲ್ಲರೂ ಕೂಡ ತಮ್ಮ ಕೆಲಸಗಳಿಗೆ ತಾವು ನಿರತರಾಗಿ ನೀವು ಹಿಂಗೆ ಕುಂತ್ಕೊಂಡ್ರಪ್ಪ ಅಂತಂದ್ರೆ ಯುವಕರು ಯಾರು ಹೊರಗೆ ಬರಲಿಲ್ಲ, ಹೋರಾಟಕ್ಕೆ ಇಳಿಲಿಲ್ಲ, ಸಮಸ್ಯೆಗಳನ್ನ ನೀವು ಹೊರಗೆ ಹಾಕ್ಲಿಲ್ಲಪ್ಪ ಅಂದ್ರೆ ಯಾವ ಬಗೆಹರಂಗಿಲ್ಲ. ನಿಮ್ಮ ಮುತ್ತದವರು ಅಪ್ಪದವ್ರು ನಿಂಗೆ ಬಂದಾರ, ನೀವು ನಿಂಗೆ ಹೋಗ್ತೀವಿ, ನಾವು ನಿಂಗೆ ಹೋಗ್ತೀವಿ, ಕಡಿತನೂ ಯಾವುದು ಬಗೆಹರಂಗಿಲ್ಲ. ಸಮಸ್ಯೆಗಳನ್ನು ನಾವು ಎಲ್ಲಿ ತನಕ ಕೇಳಂಗಿಲ್ಲ, ಎಲ್ಲಿ ತನಕ ನಾವು ಧ್ವನಿ ಎತ್ತಂಗಿಲ್ಲ, ಯಾವುದು ಬಗೆಹರಂಗಿಲ್ಲ. ಮಗು ಹುಟ್ಟಿದ ಮಗು ಅಳಲಾರ್ದ ತಾಯಿ ಹಾಲು ಕುಡಿಸಂಗಿಲ್ಲ. ಯಾರು ನಮ್ಮ ಸಮಸ್ಯೆ ಏನದಂತ ನಾವು ಹೇಳತಾನೆ ಯಾವುದು ಬಗೆಹರಂಗಿಲ್ಲ. ಹಂಗಾಗಿ ಯುವಕರೆಲ್ಲರೂ ಹೋರಾಟ ಮಾಡಬೇಕು. ನಮ್ಮದು ಏನಾದ ಸಮಸ್ಯೆಗಳು ಊರಿಂದ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮರದು ವೈಯಕ್ತಿಕ ಆಗಿರ್ಬೋದು, ಯಾವುದೇ ಇರಲಿ, ನೀವು ಫಸ್ಟ್ ನಿಮ್ಮ ಹಂತದಲ್ಲಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಿರಿ. ಇಲ್ಲಿ ನಿಮ್ಮ ಹಂತದಾಗ ಬಗೆಹರಿಲಿಲ್ಲಪ್ಪ ಅಂತಂದರೆ ನಮ್ಮದು ತಾಲೂಕು ಘಟಕ ಇರ್ತದೆ, ತಾಲೂಕು ಘಟಕ ಗಮನಕ್ಕೆ ತಂಬರಿ. ಅದೇ ರೀತಿ ಅಲ್ಲಿನೂ ಬಗೆಹರಿಲ್ಲಪ್ಪ ಅಂದ್ರೆ ಜಿಲ್ಲಾ ಘಟಕ ಇರ್ತದೆ, ಅದ್ರ ಮೇಲೆ ರಾಜ್ಯಾಧ್ಯಕ್ಷರು ಇರ್ತಾರೆ. ಇದು ನಿಮ್ದು ಯಾವುದೇ ರೀತಿಯಿಂದ ಸ್ಪಂದನೆಗೆ ಸದಾ ನಾವು ಯಾವುದೇ ಸಮಸ್ಯೆ ಇದ್ರೂ ಸ್ಪಂದನೆ ಮಾಡೋದಕ್ಕೆ ನಮ್ಮ ತಾಲೂಕು ಘಟಕ ವತಿಯಿಂದ ಹಾಗೂ ಜಿಲ್ಲಾ ಘಟಕ ವತಿಯಿಂದ ಸದಾ ಸಿದ್ಧರಿದ್ದೀವಿ. ನಿಮ್ದು ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೀತಿಯಿಂದ ಅನ್ಯಾಯ ಆಗಿರ್ತಕ್ಕಂಥವ್ರು ಎಲ್ರಿಗೂ ನ್ಯಾಯ ಕೊಡಿಸೋದ್ರಲ್ಲಿ ಸದಾ ಮುಂಚೂಣಿಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದ ಮಲ್ಲಪ್ಪ ನಾಯಕ್ ಕಬಡಿಗೆರವರು ಯಾವಾಗಲೂ ಇರ್ತಾರೆ. ನಿಮಗೆ ಹಗಲು ರಾತ್ರಿ ನೀವು ಯಾವಾಗಲಿ ಏನೇ ಆಗಲಿ 24 ಗಂಟೆ ಒಂದು ಫೋನ್ ಮಾಡಿರಿ, ಎನಿ ಟೈಮ್ ಸುರಪುರದಾಗ ಅವೈಲೇಬಲ್ ಇರ್ತಾರೆ. ಅವರಿಲ್ಲ ಅಂದ್ರೂ ನಮ್ಮ ಕಾರ್ಯಾಧ್ಯಕ್ಷರು ಜಿಲ್ಲಾ ಕಾರ್ಯಾಧ್ಯಕ್ಷರು ಶರಣಣ್ಣವ್ರು ಇರ್ತಾರೆ. ಒಬ್ಬರಿಲ್ಲ ಒಬ್ರು ಯಾವುದೇ ಸ್ಪಂದನೆ ಏನಾಕಿರಲಿ ನಿಮ್ಗೆ ಸ್ಪಂದನೆ ಆಗಲಿಲ್ಲಪ್ಪ ಅಂದ್ರೆ ಇಮಿಡಿಯೇಟ್ ಅವ್ರಿಗೆ ಕಾಲ್ ಮಾಡ್ಬೋದು, ನಮಗೆ ಕಾಲ್ ಮಾಡ್ಬೋದು. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ನಾವು ಸ್ಪಂದಕ್ಕೆ ರೆಡಿ ಇದ್ದೀವಿ. ನೀವು ಹೋರಾಟ ಮಾಡೋದಕ್ಕೆ ತಯಾರಿರ್ಬೇಕು. ಯಾರ ಬೆದರಿಕೆಗಾಗಲಿ ಅಂಜಿಕೆಗಾಗಲಿ ಯಾವುದೇ ರೀತಿಯಿಂದ ಆಮಿಷಗಳಿಗೆ ಇದು ಕೊಡದೆ, ಯಾರು ಹಂಗಂತಾರೇನು ಅವ್ರು ಹಂಗೆ ತಿಳ್ಕೊತಾರೇನು ಇವ್ರು ಹಿಂಗೆ ತಿಳ್ಕೊತಾರೆ ಯಾವುದು ತಲೆಗೆ ಇಟ್ಕೋಬಾರ್ದು. ನೀವೇನು ನಿಮ್ಮ ಕಾಯಕ್ಕೆ ಏನು ನಿಮ್ಮ ಕೆಲಸ ಮಾಡಿರಿ, ಮನೆಗೆ ದುಡಿರಿ. ಉಳಿದಿರ್ತಕ್ಕಂಥ ಕೆಲವು ಸಮಯನ ವ್ಯರ್ಥ ಮಾಡದೆ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನೀವು ಬೆಳಿತೀರಿ, ನಿಮ್ಮ ಗ್ರಾಮವನ್ನು ಮುಂದೆ ತರ್ತೀರಿ. ಇಲ್ಲಪ್ಪ ಅಂದ್ರೆ ಇಷ್ಟೇ ಕೂಡ್ತೀರಿ. ಇಲ್ಲಿ ಎಷ್ಟು ಪಕ್ಷಗಳು ಆಡಳಿತ ಪಕ್ಷಗಳು ಅದಾವಂದ್ರೂ ಕೂಡ ಅವ್ರು ಸಂಘಟಿತರಾಗಿ ಸಂಘಟನೆ ಒಳಗೆ ನಿರತರಾಗಿ ಮುಂದೆ ಬಂದಿರ್ತಕ್ಕಂಥವ್ರು ಅದರ ವಿನಃ ಮನೆಗೆ ಕುಂತವ್ರು ಯಾರು ಲೀಡರ್ಗಳಾಗಿಲ್ಲ. ನೀವು ಮನೆ ಬಿಟ್ಟು ಹೊರಗೆ ಬಂದು ಹೋರಾಟ ಮಾಡಿದಾಗೆ ನಿಮ್ಗೆ ಬೆಲೆ ಸಿಗುತ್ತೆ, ನಿಮ್ಮ ಹೆಸರು ಹೊರಗೆ ಬರ್ತದೆ. ಇಲ್ಲಪ್ಪ ಮನೆಗೆ ಕೂಡ್ತೀವಿ ನಾವು, ಮಾಡೋರು ಮಾಡಲಿ, ಯಾರು ಮಾಡೋದಕ್ಕೆ ರಾಜಕೀಯ ಅವರೇ ಮಾಡಲಿ, ಯಾರು ಸಂಘಟನೆ ಮಾಡ್ತಾರೆ ಅವರೇ ಮಾಡಲಿ, ನಾವು ಮಾಡೋದಿಲ್ಲ ನಮ್ಮ ಪಾಡಿ ನಾವು ಇರ್ತೀವಿ ಅಂದ್ರೆ ನಾವು ಇಷ್ಟೇ ಉಳಿತೀವಿ. ಮುಂದೆ ಹೋಗ್ತಾ ಇರ್ತಾರೆ. ಅನ್ಯಾಯಗಳು ನಡೀತಾ ಇರ್ತಾವೆ, ಕಣ್ಣಿದ್ರೆ ನೋಡ್ಕೊಂಡು ಸುಮ್ಮನೆ ಕೊಡ್ಬೇಕು. ಇವತ್ತು ಇವ್ರಿಗೆ ಆಗಿದೆ, ನಾಳೆ ಇನ್ನೊಬ್ರಿಗೆ ಆಗ್ತದೆ, ನಾಳೆ ನಮ್ಗೆ ಆಗ್ತದೆ. ಪ್ರತಿಯೊಬ್ಬರದ್ದು ಆಗಿರ್ತಕ್ಕಂಥ ಅನ್ಯಾಯನ ಎದುರಿಸ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ರೀತಿಯಿಂದ ಇಲಾಖೆಗಳಿಗೆ ಹೋಗಿ ನೀವು ಕದ ತಟ್ಟಬೇಕು. ಇಲಾಖೆ ಬಾಗಿಲು ತಟ್ಟಲ್ತಾನ ನಿಮ್ಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗಲ್ಲ. ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಹಲವಾರು ಯೋಜನೆಗಳು ಜಾರಿ ಅದಾವ. ಸ್ಟಿಲ್ ಇನ್ನತನೂ ಒಂದು ಯೋಜನೆಗಳನ್ನು ಕನಿಷ್ಠ ಪಕ್ಷ ಕಡು ಬಡವರಿಗೆ ನಾವು ಕಡೆ ಬಡವರಿಗೆ ಏನಂತೀವಲ್ಲ ಅವ್ರು ತಲುಪ್ತಕ್ಕಂಥ ಕೆಲಸ ಆಗಿಲ್ಲ. ಎದಕ್ಕಾಗಿಲ್ಲಪ್ಪ ಅಂತಂದ್ರೆ ಮಧ್ಯವರ್ತಿಗಳ ಹಾವಳಿ ಆಗಿರ್ಬೋದು, ಈ ಒಂದು ಏನು ರಾಜಕೀಯ ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು, ಇವ್ರಲಿಂದ ತಡಿತಕ್ಕಂಥ ಕೆಲಸಗಳು ನಡೆದವ.
ಅದು ಸಮರ್ಪಕವಾಗಿ ಯಾರು ಫಲಾನುಭವಿಗಳದಾರ ಅವ್ರಿಗೆ ಸಿಗಕತ್ತಿಲ್ಲ ಯಾವುದೇ ರೀತಿಯ ಸವಲತ್ತುಗಳನ್ನು ಅದನ್ನು ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಸಂಘಟನೆ ವತಿಯಿಂದ ಆಗಬೇಕು. ಈಗೇನು ಗ್ರಾಮ ಘಟಕ ಏನು ಚೂಸ್ ಮಾಡಿರಿ, ನೀವು ಆಯ್ಕೆ ಮಾಡಿರಿ, ಅದನ್ನು ನಾವು ಭಾಳ ಸ್ವಾಗತಾರ್ಹವಾಗಿ ಮತ್ತು ಸಂತೋಷಭರಿತವಾಗಿ ಸ್ವೀಕರಿಸ್ತೀವಿ. ಯಾಕಪ್ಪ ಅಂದರೆ ಉತ್ಸಾಹಿಗಳದು ಭಾಳ ಅವಶ್ಯಕತೆ ಆದ ಈಗಿನ ದಿನಮಾನಗಳಲ್ಲಿ. ಹೆಂಗಾಗ್ಯದಪ್ಪ ಅಂತಾರೆ, ಸ್ವಾರ್ಥಕತೆ ಜೀವನದಿಂದ ಬದುಕ್ತಕ್ಕಂಥವ್ರು ತುಂಬ ಜನ ಆಗ್ಯಾರ. ಸ್ವಾರ್ಥದಿಂದ ಎಲ್ಲಾನು ತುಂಬಿ ಹೋಗ್ಯದ. ನಾಳೆ ನಿಮ್ಗೆ ಏನೇನಾಗ್ಯದ ಅಂದ್ರೆ ಇನ್ನೊಬ್ರು ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಅಣ್ಣಗಾಗ್ಯದ ಅಂದ್ರೆ ತಮ್ಮ ಬರಲಾಗಿನ, ತಮ್ಮಗಾಗ್ಯದ ಅಂದ್ರೆ ಅಣ್ಣ ಬರಲಾಗಿದೆ. ಇದಕ್ಕೆ ಸ್ವಾರ್ಥ ತುಂಬ್ಯದ. ಈ ಸ್ವಾರ್ಥವನ್ನು ಹೋಗ್ಲಾಡಿಸ್ಬೇಕಪ್ಪ ಅಂದ್ರೆ ನಮ್ಮದೊಂದು ಯೂನಿಟಿ, ನಮ್ಮದೊಂದು ಒಗ್ಗಟ್ಟು ಕಟ್ಟಬೇಕು. ಒಗ್ಗಟ್ಟು ಹೆಂಗಿರ್ಬೇಕಪ್ಪ ಅಂದ್ರೆ ಸಂಘ ಇದೇ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಯಾವುದೇ ಒಟ್ಟು ನಾವು ಸಂಘಟಿತರಾಗಬೇಕು. ಫಸ್ಟ್ ನಾವು ಸಂಘಟಿತರಾದಾಗೆ ಸಂಘ ಬೆಳೆದು, ಸಂಘ ಬೆಳೆದಾಗ ನಾವು ಬೆಳಿತೀವಿ. ಅದನ್ನು ನಾವೆಲ್ಲರೂ ಮನಸ್ಸಿನಾಗ ಇಟ್ಕೊಂಡು ಯಾವುದೇ ರೀತಿಯಿಂದ ಮನಸ್ತಾಪಗಳಿಲ್ಲದೆ, ವೈಯಕ್ತಿಕ ಇದರಲ್ಲಿ ಏನಿರಂಗಿಲ್ಲ, ರಾಜಕೀಯ ಇರಲ್ಲ, ಯಾವ ಪಕ್ಷ ಭೇದ, ಜಾತಿ ಗೀತಿ ಎಲ್ಲವನ್ನು ಮರೆತು ಸಂಘಟಿತರಾಗಿ ಸಂಘವನ್ನು ಕಟ್ತಕ್ಕಂಥ ಕೆಲಸ ಎಲ್ಲರೂ ಮಾಡಬೇಕು. ಅಂದಾಗ ಮಾತ್ರ ನಾವು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ, ನಮ್ಮ ಊರಿನ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಹೋದಲ್ಲಿ ನಾವು ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ ಆಗಂಗಿಲ್ಲ. ಈಗ ನೋಡ್ರಿ, ಹಲವಾರು ನೋಡಿದ್ರೆ ದೂರದಿಂದ ಇಷ್ಟೆಲ್ಲ ಈ ರೆಸಿಡೆನ್ಷಿಯಲ್ ಏರಿಯಾ ಇದೆಲ್ಲನೂ ಜನರು ವಾಸ್ತಕ್ಕಂಥ ಸ್ಥಳ. ಇಲ್ಲೆಲ್ಲ ಜಾಲಿ ಕಡ್ಡಿ ಇವೆಲ್ಲ ಊರಾಗಿದಾವೆ. ಇದನ್ನು ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ವಿಡಿಯೋ ಅವ್ರ ಕೆಲಸ ಅದು. ನೀವು ಅವ್ರು ಗಮನಕ್ಕೆ ತರಲಿಲ್ಲ, ನೀವು ಧ್ವನಿ ಹತ್ತಿಲ್ಲ ಅಂದ್ರೆ ಅವ್ರು ಮಾಡಲ್ಲ. ಈಗ ನೀವೇ ಒಂದು ಕೆಲಸ ಹೇಳುತ್ತೆ, ನಿಮ್ಮ ತಮ್ಮ ಆಗಿರ್ಬೋದು, ನಿಮ್ಮ ಮಗ ಆಗಿರ್ಬೋದು, ಯಾವುದೇ ಕೆಲಸ ಮಾಡೋಂಗಿಲ್ಲ. ನಮ್ಗೆ ಇದು ನೀರು ಬೇಕಂದ್ರೂ ಕೊಡಂತ ನಾವು ಕೇಳಲ್ತಾನೆ ನೀರು ಕೊಡೋದಿಲ್ಲ. ಇಂಥ ಪರಿಸ್ಥಿತಿ ಈಗ ಅದ. ಅಂಥದ್ರೊಳಗೆ ಎಲ್ಲಿಂದ ಬಂದ ಅಧಿಕಾರಿಗಳು ನೀವು ಮಾಡಂದ್ರೆ ಅವ್ರು ಯಾಕೆ ಮಾಡ್ತಾರೆ? ಬಿಲ್ ಎತ್ತಾರೆ, ಬೇರೆ ಕಡೆ ಎಲ್ಲೋ ಮಾಡಿವಂತ ತಿಂತಾರೆ. ಅದನ್ನು ನೋಡಿನೇ ನೀವು ಸುಮ್ಮನೆ ಕುಂತ್ರೆ ಮತ್ತು ನಮ್ಮಂಥವ್ರು ಯಾರು ಸಿಗಂಗಿಲ್ಲ. ನಾವೇ ಖುದ್ದು ಭ್ರಷ್ಟರಾಗ್ತೀವಿ, ನಾವೇ ಊರನ್ನ ತಿನ್ನಾಕತ್ತೀವಿ ಅಂತೇಳಿ ಅರ್ಥ ಆಗ್ತದೆ. ಅಷ್ಟು ಧ್ವನಿ ಎತ್ತಬೇಕು. ಏನೇ ಅನ್ಯಾಯ ಕಂಡ್ರು, ಏನೇ ಅನಾಚಾರ ಕಂಡ್ರು, ಕೆಲವೊಬ್ರು ಜಗಳಗಳು ಸುಮ್ಮನೆ ವಿನಾಕಾರಣ ಕೇಸ್ಗಳು ಬೀಳಕತ್ತೆ ಎಷ್ಟೋ ಜನದ ಮ್ಯಾಗ. ಅದ್ರ ಬಗ್ಗೆ ಧ್ವನಿ ಎತ್ತಬೇಕು, ಹೊರಗೆ ಬರಬೇಕು. ನೀವು ಅಂಜಿ ಇಲ್ಲಿ ತನಕ ಕೂಡ್ತೀರಿ, ಅಲ್ಲಿ ತನಕ ಯಾವುದೂ ಸಿಗೋದಿಲ್ಲ ನಿಮಗೆ. ಯಾವುದೇ ಸವಲತ್ತಾಗಿರ್ಬೋದು, ಯಾವುದೇ ನ್ಯಾಯ ಆಗಿರ್ಬೋದು, ಸುಮ್ಮನೆ ಉದ್ದಲ್ತನ ಬರೋದಿಲ್ಲ. ಹೋರಾಟ ಮಾಡ್ಬೇಕು. ಹೋರಾಟ ಮಾಡಿದಾಗೆ ನಿಮ್ಗೆ ನ್ಯಾಯ ಸಿಗ್ತದೆ. ಈಗ ನಮ್ಮಲ್ಲಿ MLA-ಗಳದಾರ, MP-ಗಳದಾರ, CM-ಗಳು, PM-ಗಳದಾರ ಅಂದ್ರೆ ನಾವು ಯಾರು ಹೊರಗೆ ಬರಲಾರ್ದು ಸುಮ್ಮನೆ ಆಗಿಲ್ಲ. ಪ್ರತಿಯೊಬ್ಬರು ನೀವು ಹೊರ ಬರಬೇಕು. ಯುವಕರು ಆದಷ್ಟು ರಾಜಕೀಯದ ಕಡೆ ಒತ್ತು ಕೊಡಬೇಕು. ರಾಜಕೀಯ ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಸ್ವಯಂ ಪ್ರೇರಿತವಾಗಿ ನಾವು ಬೆಳಿಬೇಕು ಅನ್ನೋದು ಇರಬಾರ್ದು. ಊರು ಅಭಿವೃದ್ಧಿ ಪಡಿಸ್ಬೇಕು ಅಂದಾಗ ನೀವು ಹೋರಾಟ ಮಾಡೋಕ್ಕಿದ್ರೆ ಆಟೋಮೆಟಿಕಲಿ ನೀವೇ ಲೀಡರ್ಗಳಾಗ್ತೀರಿ. ಸಂಘದಿಂದ ಏನು ಬೇಕಾದ್ರೆ ಆಗ್ಬೋದು. ನೀವು ಸಂಘ ಇಲ್ಲದ, ನೀವು ಯೂನಿಟಿ ಇಲ್ಲದ, ನೀವು ಒಗ್ಗಟ್ಟಿಲ್ಲದ ಏನು ಮಾಡೋಕ್ಕೆ ಸಾಧ್ಯ